ಒಂದು UPSCಯ KPSC ಪರೀಕ್ಷೆಯಲ್ಲಿ ನಿರಂತರವಾಗಿ ಎರಡನೇ ಸಾರಿ ಮರು ಪರೀಕ್ಷೆಯಲ್ಲಿ ಸರ್ಕಾರ ವೈಫಲ್ಯ ಆಗಿದೆ ಅಂದ್ರೆ ನನಗನ್ಸುತ್ತೆ ಇದರ ಹಿಂದೆ ಸರ್ಕಾರದ ಬಹಳ ದೊಡ್ಡ ಕುತಂತ್ರ ಇದೆ. ಸರ್ಕಾರ ನೇಮಕಾತಿಯಲ್ಲಿ ಆದಾಯದ ಮೂಲವನ್ನು ಹುಡುಕ್ತಾ ಇದೆ. ಹಾಗಾಗಿ KPSCಯನ್ನ ಮುಚ್ಚಬೇಕು, KEA ಅನ್ನುವಂತಹ ಪರ್ಯಾಯ ಸಂಸ್ಥೆ ಹುಟ್ಟಾಕೊಂಡು ಇವರ ಆದಾಯ ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿ ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಪ್ರತಿಭಾವಂತರ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅರುಣ್ ಶಾಪೂರ್ ಅವರು ಹೇಳಿದ ಹಾಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಅಥವಾ ಈ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರನೇ UPSCಗೆ ಮನವಿ ಮಾಡಿಕೊಳ್ಳಿ. ನೀವು ಅಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸ್ತೀರಿ, KPSC ಸೋತ್ ಹೋಗಿದೆ, ನೀವೇ ಇದರಲ್ಲಿ ಎಲ್ಲಿ ಮೆಶ್ ಆಗಿದೆ ಅನ್ನೋದನ್ನ ತನಿಖೆ ಮಾಡಿ ಅಂತೇಳಿ UPSCಗೆ ಈ ಸರ್ಕಾರ ಸರೆಂಡರ್ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾರೆ. ಏನು ಪರೀಕ್ಷಾರ್ಥಿಗಳು ನಂಬಿಕೆ ಇಟ್ಟು ನಾನು ಓದಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಗಬಹುದು ಅಂತ ಹೇಳಿ ದುಡ್ಡು ಕಟ್ಟಿದಾರಲ್ಲ, ಬಡ್ಡಿ ಸೇರಿಸಿ ಎಲ್ಲ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ನೋಟಿಸ್ ಅನ್ನ ಕೊಟ್ಟಿದ್ರ ಬಗ್ಗೆ ನಾನು ಯಾವುದೇ ರೀತಿ ಪ್ರಾಮುಖ್ಯತೆಯನ್ನ ಅದಕ್ಕೆ ಕೊಟ್ಟಿಲ್ಲ. ಇಲ್ಲಿಯವರೆಗೆ ನನ್ನ ಅವರ ನೋಟಿಸ್ ಮೇಲೆ ಏನೇ ಕ್ರಮ ತಗೊಳ್ಳಿಕ್ಕೆ ಅವ್ರಿಗೆ ಆಗಿಲ್ಲ ಅಂದ್ರೆ ಅವರ ನೋಟಿಸ್ಗೆ ವ್ಯಾಲ್ಯೂ ಇಲ್ಲ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಎಷ್ಟು ಒಂದು ವರ್ಷದ ಹಿಂದೆ ಕೊಟ್ಟಿದ್ದೀವಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡ್ರು. ಒಂದು ವರ್ಷದ ಹಿಂದೆ ಕೊಟ್ಟಿರೋ ನೋಟಿಸ್ಗೆ ನಾನು ಒಂದು ಚೂರು ಶೇಕ್ ಆಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆನೆ ಒಪ್ಕೊಂಡಂಗೆ ನನ್ನ ನೋಟಿಸ್ ಅಲ್ಲಿ ಜೀವ ಇಲ್ಲ ಅಂತ, ನಿಶ್ಶಕ್ತ ನೋಟಿಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಪ್ರಿಯಾಂಕ್ ಖರ್ಗೆ ಒಪ್ಕೊಂಡಂಗೆ. ಯಾವಾಗ ರಾಜೀನಾಮೆ ಕೊಟ್ಟು ಗೌರವ ಉಳಿಸ್ಕೊಳ್ತೀರಿ ಅಷ್ಟೇ ಹೇಳಿ. ಒಂದು UPSCಯ KPSC ಪರೀಕ್ಷೆಯಲ್ಲಿ ನಿರಂತರವಾಗಿ ಎರಡನೇ ಸಾರಿ ಮರು ಪರೀಕ್ಷೆಯಲ್ಲಿ ಸರ್ಕಾರ ವೈಫಲ್ಯ ಆಗಿದೆ ಅಂದ್ರೆ ನನಗನ್ಸುತ್ತೆ ಇದರ ಹಿಂದೆ ಸರ್ಕಾರದ ಬಹಳ ದೊಡ್ಡ ಕುತಂತ್ರ ಇದೆ. ಸರ್ಕಾರ ನೇಮಕಾತಿಯಲ್ಲಿ ಆದಾಯದ ಮೂಲವನ್ನು ಹುಡುಕ್ತಾ ಇದೆ. ಹಾಗಾಗಿ KPSCಯನ್ನ ಮುಚ್ಚಬೇಕು, KEA ಅನ್ನುವಂತಹ ಪರ್ಯಾಯ ಸಂಸ್ಥೆ ಹುಟ್ಟಾಕೊಂಡು ಇವರ ಆದಾಯ ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿ ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಪ್ರತಿಭಾವಂತರ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅರುಣ್ ಶಾಪೂರ್ ಅವರು ಹೇಳಿದ ಹಾಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಅಥವಾ ಈ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರನೇ UPSCಗೆ ಮನವಿ ಮಾಡಿಕೊಳ್ಳಿ. ನೀವು ಅಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸ್ತೀರಿ, KPSC ಸೋತ್ ಹೋಗಿದೆ, ನೀವೇ ಇದರಲ್ಲಿ ಎಲ್ಲಿ ಮೆಶ್ ಆಗಿದೆ ಅನ್ನೋದನ್ನ ತನಿಖೆ ಮಾಡಿ ಅಂತೇಳಿ UPSCಗೆ ಈ ಸರ್ಕಾರ ಸರೆಂಡರ್ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾರೆ. ಏನು ಪರೀಕ್ಷಾರ್ಥಿಗಳು ನಂಬಿಕೆ ಇಟ್ಟು ನಾನು ಓದಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಗಬಹುದು ಅಂತ ಹೇಳಿ ದುಡ್ಡು ಕಟ್ಟಿದಾರಲ್ಲ, ಬಡ್ಡಿ ಸೇರಿಸಿ ಎಲ್ಲ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ನೋಟಿಸ್ ಅನ್ನ ಕೊಟ್ಟಿದ್ರ ಬಗ್ಗೆ ನಾನು ಯಾವುದೇ ರೀತಿ ಪ್ರಾಮುಖ್ಯತೆಯನ್ನ ಅದಕ್ಕೆ ಕೊಟ್ಟಿಲ್ಲ. ಇಲ್ಲಿಯವರೆಗೆ ನನ್ನ ಅವರ ನೋಟಿಸ್ ಮೇಲೆ ಏನೇ ಕ್ರಮ ತಗೊಳ್ಳಿಕ್ಕೆ ಅವ್ರಿಗೆ ಆಗಿಲ್ಲ ಅಂದ್ರೆ ಅವರ ನೋಟಿಸ್ಗೆ ವ್ಯಾಲ್ಯೂ ಇಲ್ಲ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಎಷ್ಟು ಒಂದು ವರ್ಷದ ಹಿಂದೆ ಕೊಟ್ಟಿದ್ದೀವಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡ್ರು. ಒಂದು ವರ್ಷದ ಹಿಂದೆ ಕೊಟ್ಟಿರೋ ನೋಟಿಸ್ಗೆ ನಾನು ಒಂದು ಚೂರು ಶೇಕ್ ಆಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆನೆ ಒಪ್ಕೊಂಡಂಗೆ ನನ್ನ ನೋಟಿಸ್ ಅಲ್ಲಿ ಜೀವ ಇಲ್ಲ ಅಂತ, ನಿಶ್ಶಕ್ತ ನೋಟಿಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಪ್ರಿಯಾಂಕ್ ಖರ್ಗೆ ಒಪ್ಕೊಂಡಂಗೆ. ಯಾವಾಗ ರಾಜೀನಾಮೆ ಕೊಟ್ಟು ಗೌರವ ಉಳಿಸ್ಕೊಳ್ತೀರಿ ಅಷ್ಟೇ ಹೇಳಿ. ಒಂದು UPSCಯ KPSC ಪರೀಕ್ಷೆಯಲ್ಲಿ ನಿರಂತರವಾಗಿ ಎರಡನೇ ಸಾರಿ ಮರು ಪರೀಕ್ಷೆಯಲ್ಲಿ ಸರ್ಕಾರ ವೈಫಲ್ಯ ಆಗಿದೆ ಅಂದ್ರೆ ನನಗನ್ಸುತ್ತೆ ಇದರ ಹಿಂದೆ ಸರ್ಕಾರದ ಬಹಳ ದೊಡ್ಡ ಕುತಂತ್ರ ಇದೆ. ಸರ್ಕಾರ ನೇಮಕಾತಿಯಲ್ಲಿ ಆದಾಯದ ಮೂಲವನ್ನು ಹುಡುಕ್ತಾ ಇದೆ. ಹಾಗಾಗಿ KPSCಯನ್ನ ಮುಚ್ಚಬೇಕು,
ಕೆಇಎ ಅನ್ನುವಂತಹ ಪರ್ಯಾಯ ಸಂಸ್ಥೆ ಹುಟ್ಟಾಕೊಂಡು ಇವರ ಆದಾಯ ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿ ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಪ್ರತಿಭಾವಂತರ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅರುಣ್ ಶಾಪೂರ್ ಅವರು ಹೇಳಿದ ಹಾಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಅಥವಾ ಈ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರನೇ UPSCಗೆ ಮನವಿ ಮಾಡಿಕೊಳ್ಳಿ. ನೀವು ಅಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸ್ತೀರಿ, KPSC ಸೋತ್ ಹೋಗಿದೆ, ನೀವೇ ಇದರಲ್ಲಿ ಎಲ್ಲಿ ಮೆಶ್ ಆಗಿದೆ ಅನ್ನೋದನ್ನ ತನಿಖೆ ಮಾಡಿ ಅಂತೇಳಿ UPSCಗೆ ಈ ಸರ್ಕಾರ ಸರೆಂಡರ್ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾರೆ. ಏನು ಪರೀಕ್ಷಾರ್ಥಿಗಳು ನಂಬಿಕೆ ಇಟ್ಟು ನಾನು ಓದಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಗಬಹುದು ಅಂತ ಹೇಳಿ ದುಡ್ಡು ಕಟ್ಟಿದಾರಲ್ಲ, ಬಡ್ಡಿ ಸೇರಿಸಿ ಎಲ್ಲ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ನೋಟಿಸ್ ಅನ್ನ ಕೊಟ್ಟಿದ್ರ ಬಗ್ಗೆ ನಾನು ಯಾವುದೇ ರೀತಿ ಪ್ರಾಮುಖ್ಯತೆಯನ್ನ ಅದಕ್ಕೆ ಕೊಟ್ಟಿಲ್ಲ. ಇಲ್ಲಿಯವರೆಗೆ ನನ್ನ ಅವರ ನೋಟಿಸ್ ಮೇಲೆ ಏನೇ ಕ್ರಮ ತಗೊಳ್ಳಿಕ್ಕೆ ಅವ್ರಿಗೆ ಆಗಿಲ್ಲ ಅಂದ್ರೆ ಅವರ ನೋಟಿಸ್ಗೆ ವ್ಯಾಲ್ಯೂ ಇಲ್ಲ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಎಷ್ಟು 1 ವರ್ಷದ ಹಿಂದೆ ಕೊಟ್ಟಿದ್ದೀವಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡ್ರು. 1 ವರ್ಷದ ಹಿಂದೆ ಕೊಟ್ಟಿರೋ ನೋಟಿಸ್ಗೆ ನಾನು ಒಂದು ಚೂರು ಶೇಕ್ ಆಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆನೆ ಒಪ್ಕೊಂಡಂಗೆ ನನ್ನ ನೋಟಿಸ್ ಅಲ್ಲಿ ಜೀವ ಇಲ್ಲ ಅಂತ, ನಿಶ್ಶಕ್ತ ನೋಟಿಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಪ್ರಿಯಾಂಕ್ ಖರ್ಗೆ ಒಪ್ಕೊಂಡಂಗೆ. ಯಾವಾಗ ರಾಜೀನಾಮೆ ಕೊಟ್ಟು ಗೌರವ ಉಳಿಸ್ಕೊಳ್ತೀರಿ ಅಷ್ಟೇ ಹೇಳಿ. ಒಂದು UPSCಯ KPSC ಪರೀಕ್ಷೆಯಲ್ಲಿ ನಿರಂತರವಾಗಿ 2ನೇ ಸಾರಿ ಮರು ಪರೀಕ್ಷೆಯಲ್ಲಿ ಸರ್ಕಾರ ವೈಫಲ್ಯ ಆಗಿದೆ ಅಂದ್ರೆ ನನಗನ್ಸುತ್ತೆ ಇದರ ಹಿಂದೆ ಸರ್ಕಾರದ ಬಹಳ ದೊಡ್ಡ ಕುತಂತ್ರ ಇದೆ. ಸರ್ಕಾರ ನೇಮಕಾತಿಯಲ್ಲಿ ಆದಾಯದ ಮೂಲವನ್ನು ಹುಡುಕ್ತಾ ಇದೆ. ಹಾಗಾಗಿ KPSCಯನ್ನ ಮುಚ್ಚಬೇಕು, KEA ಅನ್ನುವಂತಹ ಪರ್ಯಾಯ ಸಂಸ್ಥೆ ಹುಟ್ಟಾಕೊಂಡು ಇವರ ಆದಾಯ ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿ ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಪ್ರತಿಭಾವಂತರ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅರುಣ್ ಶಾಪೂರ್ ಅವರು ಹೇಳಿದ ಹಾಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಅಥವಾ ಈ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರನೇ UPSCಗೆ ಮನವಿ ಮಾಡಿಕೊಳ್ಳಿ. ನೀವು ಅಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸ್ತೀರಿ, KPSC ಸೋತ್ ಹೋಗಿದೆ, ನೀವೇ ಇದರಲ್ಲಿ ಎಲ್ಲಿ ಮೆಶ್ ಆಗಿದೆ ಅನ್ನೋದನ್ನ ತನಿಖೆ ಮಾಡಿ ಅಂತೇಳಿ UPSCಗೆ ಈ ಸರ್ಕಾರ ಸರೆಂಡರ್ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾರೆ. ಏನು ಪರೀಕ್ಷಾರ್ಥಿಗಳು ನಂಬಿಕೆ ಇಟ್ಟು ನಾನು ಓದಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಗಬಹುದು ಅಂತ ಹೇಳಿ ದುಡ್ಡು ಕಟ್ಟಿದಾರಲ್ಲ, ಬಡ್ಡಿ ಸೇರಿಸಿ ಎಲ್ಲ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ನೋಟಿಸ್ ಅನ್ನ ಕೊಟ್ಟಿದ್ರ ಬಗ್ಗೆ ನಾನು ಯಾವುದೇ ರೀತಿ ಪ್ರಾಮುಖ್ಯತೆಯನ್ನ ಅದಕ್ಕೆ ಕೊಟ್ಟಿಲ್ಲ. ಇಲ್ಲಿಯವರೆಗೆ ನನ್ನ ಅವರ ನೋಟಿಸ್ ಮೇಲೆ ಏನೇ ಕ್ರಮ ತಗೊಳ್ಳಿಕ್ಕೆ ಅವ್ರಿಗೆ ಆಗಿಲ್ಲ ಅಂದ್ರೆ ಅವರ ನೋಟಿಸ್ಗೆ ವ್ಯಾಲ್ಯೂ ಇಲ್ಲ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಎಷ್ಟು 1 ವರ್ಷದ ಹಿಂದೆ ಕೊಟ್ಟಿದ್ದೀವಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡ್ರು. 1 ವರ್ಷದ ಹಿಂದೆ ಕೊಟ್ಟಿರೋ ನೋಟಿಸ್ಗೆ ನಾನು ಒಂದು ಚೂರು ಶೇಕ್ ಆಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆನೆ ಒಪ್ಕೊಂಡಂಗೆ ನನ್ನ ನೋಟಿಸ್ ಅಲ್ಲಿ ಜೀವ ಇಲ್ಲ ಅಂತ, ನಿಶ್ಶಕ್ತ ನೋಟಿಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಪ್ರಿಯಾಂಕ್ ಖರ್ಗೆ ಒಪ್ಕೊಂಡಂಗೆ. ಯಾವಾಗ ರಾಜೀನಾಮೆ ಕೊಟ್ಟು ಗೌರವ ಉಳಿಸ್ಕೊಳ್ತೀರಿ ಅಷ್ಟೇ ಹೇಳಿ.